ಎಲ್ಲರಿಗೂ ನಮಸ್ಕಾರ. ದ ಡೀಪ್ ಡೈವ್ನ ಇಂದಿನ ಚರ್ಚೆಗೆ ಸ್ವಾಗತ. ಇಂದು ನಮ್ಮ ಮುಂದಿರೋ ಮೂಲಗಳು ಒಂದು ಬಹಳ ದೊಡ್ಡ, ಆಳವಾದ ದೇವತಾಶಾಸ್ತ್ರದ ಒಗಟನ್ನ ನಮ್ಮ ಮುಂದಿಡ್ತಿವೆ. ಒಗಟು ತುಂಬಾ ಸರಳವಾಗಿ ಶುರುವಾಗತ್ತೆ. ಬ್ರಹ್ಮಾಂಡದ ಸಹಸೃಷ್ಟಿಕರ್ತನೆ. ಅದನ್ನ ಉತ್ತರಾಧಿಕಾರವಾಗಿ ಪಡೆಯೋ ಅಗತ್ಯವಾದ್ರೂ ಏನಿತ್ತು? ಹೌದು, ಮೊದಲ ನೋಟಕ್ಕೆ ಇದೊಂದು ದೊಡ್ಡ ವಿರೋಧಾಭಾಸದ ಹಾಗೆ ಕಾಣಿಸುತ್ತೆ. ಅಲ್ವಾ? ತನಗೆ ಈಗಾಗ್ಲೇ ಸೇರಿದ್ದನ್ನ ಮತ್ತೆ ಪಡೆಯೋದ್ರಲ್ಲಿ ಏನರ್ಥ? ನಿಜ. ಮೂಲಗಳ ಪ್ರಕಾರ ದೇವರ ಎರಡನೇ ವ್ಯಕ್ತಿ ದೇವರ ಮೊದಲನೇ ವ್ಯಕ್ತಿ ಜೊತೆ ಸೇರಿ ಕಾಲ ಮತ್ತು ದೇಶವನ್ನ ಅಂದ್ರೆ ಸ್ಪೇಸ್ ಟೈಮ್ ಅನ್ನ ಸೃಷ್ಟಿ ಮಾಡಿದ್ರು. ಹಾಗಾದರೆ ಅದರ ಸಹಮಾಲೀಕರಾದ ಅವರು ಅದನ್ನೇ ಮತ್ತೆ ಉತ್ತರಾಧಿಕಾರವಾಗಿ ಯಾಕೆ ಪಡಿಬೇಕು? ಅದೇ ಪ್ರಶ್ನೆ. ಬನ್ನಿ, ಈ ಮೂಲಗಳು ಮುಂದಿಡುವ ತರ್ಕದ ಆಳಕ್ಕೆ ಇಳಿದು ಈ ಒಗಟಿನ ಒಂದೊಂದೇ ಭಾಗವನ್ನ ಜೋಡಿಸ್ತಾ ಹೋಗೋಣ. ಖಂಡಿತ. ಇದೇ ನಮ್ಮ ಇಂದಿನ ಉದ್ದೇಶ. ಹಾಗಾದ್ರೆ ಮೊದಲ ಭಾಗದಿಂದಲೇ ಶುರು ಮಾಡೋಣ. ಈ ಇಡೀ ವಾದದ ಅಡಿಪಾಯವೇ ಒಂದು ಹೇಳಿಕೆ ಅಲ್ವಾ? ಹೌದು. ದೇವರ ಎರಡನೇ ವ್ಯಕ್ತಿಯು ದೇವರ ಮೊದಲನೇ ವ್ಯಕ್ತಿಯಿಂದ ಕಾಲ ಮತ್ತು ದೇಶವನ್ನು ಉತ್ತರಾಧಿಕಾರವಾಗಿ ಪಡೆಯಲು ತಾವೇ ಒಂದು ಸೃಷ್ಟಿಯಾಗಲು ನಿರ್ಧರಿಸಿದರು. ಈ ಒಂದು ಸಾಲಲ್ಲೇ ಬಹಳಷ್ಟು ವಿಷಯ ಅಡಗಿದೆ. ನಿಜ. ಈ ವಾದಕ್ಕೆ ಆಧಾರವಾಗಿ ನಮ್ಮ ಮೂಲಗಳು ಬೈಬಲ್ನಿಂದಲೇ ಕೆಲವು ಭಾಗಗಳನ್ನು ಉಲ್ಲೇಖಿಸುತ್ತವೆ. ಮೊದಲನೆಯದು ಹೀಬ್ರೂ 1.2. ಓಕೆ. ಅಲ್ಲಿ ಮಗನನ್ನು ಎಲ್ಲದಕ್ಕೂ ಉತ್ತರಾಧಿಕಾರಿ ಅಂತ ನೇರವಾಗಿ ಕರೆಯಲಾಗಿದೆ. ಅದರಲ್ಲಿ ಯಾವ ಗೊಂದಲವೂ ಇಲ್ಲ. ಪದ ತುಂಬಾ ಸ್ಪಷ್ಟವಾಗಿದೆ. ಸರಿ. ಇನ್ನೊಂದು ಉಲ್ಲೇಖ. ಅದು ನಮ್ಗೆಲ್ಲ ಹೆಚ್ಚಾಗಿ ಗೊತ್ತಿರೋ ದ್ರಾಕ್ಷಿ ತೋಟದ ಕಥೆ ಅಲ್ವೇ? ಹೌದು, ಲೂಕ 20ನೇ ಅಧ್ಯಾಯದಲ್ಲಿ ಬರುವ ಕಥೆ. ಅಲ್ಲಿ ಮಾಲೀಕ ತನ್ನ ಮಗನನ್ನ ಕಳಿಸಿದಾಗ ಅಲ್ಲಿ ಕೆಲ್ಸ ಮಾಡೋ ರೈತರು ಇವನೇ ಉತ್ತರಾಧಿಕಾರಿ, ಇವನನ್ನ ಮುಗಿಸ್ಬಿಟ್ರೆ ಈ ಆಸ್ತಿ ನಮ್ದಾಗತ್ತೆ ಅಂತ ತಮ್ಮಲ್ಲೇ ಮಾತಾಡ್ಕೋತಾರೆ. ಇಲ್ಲೂ ಕೂಡ ಉತ್ತರಾಧಿಕಾರಿ ಅನ್ನೋ ಪರಿಕಲ್ಪನೆಗೆ ಬಹಳ ಒತ್ತು ಕೊಟ್ಟಿದ್ದಾರೆ. ಹೌದು, ಈ ಎರಡು ವಚನಗಳು ಉತ್ತರಾಧಿಕಾರಿ ಅನ್ನೋ ಒಂದು ಕಾನೂನಾತ್ಮಕ ಸ್ಥಾನವನ್ನ ಸ್ಥಾಪಿಸುತ್ತವೆ. ಆದರೆ ಇದು ನಮ್ಮ ಮೂಲ ಪ್ರಶ್ನೆಗೆ ನಮ್ಮನ್ನ ಮತ್ತೆ ತಂದು ನಿಲ್ಸುತ್ತೆ. ಎಕ್ಸಾಕ್ಟ್ಲಿ. ಸಹಮಾಲೀಕ ಉತ್ತರಾಧಿಕಾರಿ ಆಗೋದು ಹೇಗೆ? ಅದೇ ಅಲ್ಲೇ ಗಂಟಿರೋದು. ಆ ಗಂಟನ್ನ ಬಿಡಿಸೋತೆ ಮೂಲಗಳು ಕೊಡೋ ಪರಿಹಾರವೇ ಬಹಳ ರೋಚಕವಾಗಿದೆ. ಅವರ ತರ್ಕ ಹೀಗಿದೆ. ಈಗ ನೋಡಿ, ನಿಮ್ದೇ ಮನೆಯನ್ನ ನಿಮ್ಗೆ ಉತ್ತರಾಧಿಕಾರವಾಗಿ ಯಾರೂ ಬರೆದುಕೊಡೋಕ್ಕಾಗಲ್ಲ. ಆಗಲ್ಲ. ಅದು ಕಾನೂನುಬದ್ಧವಾಗಿ ಅರ್ಥಹೀನ. ಕರೆಕ್ಟ್. ನೀವು ಒಂದು ವಸ್ತುವನ್ನ ಉತ್ತರಾಧಿಕಾರವಾಗಿ ಪಡಿಬೇಕಾದ್ರೆ ಮೊದಲು ನೀವು ಆ ವಸ್ತುವಿನ ಮಾಲೀಕರಲ್ಲದ ಸ್ಥಿತಿಗೆ ಹೋಗ್ಬೇಕು. ಓ, ಹಾಗಾದ್ರೆ ಮೊದಲು ಮಾಲೀಕತ್ವವನ್ನ ತ್ಯಜಿಸ್ಬೇಕು. ಇದು ಒಂಥರ ಹಿಮ್ಮುಖ ಚಲನೆ ಇದ್ದಾಗೆ. ನಿಖರವಾಗಿ. ಇದಕ್ಕಾಗಿಯೇ ದೇವರ ಎರಡನೇ ವ್ಯಕ್ತಿ ತಮ್ಮ ದೈವಿಕ ಅಧಿಕಾರ, ಮಾಲೀಕತ್ವ, ಆ ಸೃಷ್ಟಿಕರ್ತನ ಸ್ಥಾನಮಾನವನ್ನೆಲ್ಲ ತಾತ್ಕಾಲಿಕವಾಗಿ ಬದಿಗಿಟ್ಟು ಫಿಲಿಪ್ಪಿ 2:7 ಹೇಳಿದ ಹಾಗೆ ತಮ್ಮನ್ನು ಬರಿದು ಮಾಡಿಕೊಂಡು ಒಬ್ಬ ಸೃಷ್ಟಿಯಾದರು. ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಾದರು. ಈ ಮೂಲಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ನಿರ್ದಿಷ್ಟವಾಗಿ ಆದಾಮನಾದರು ಅಂತ ಹೇಳ್ತವೆ. ವಾವ್! ಆ ಹೋಲಿಕೆ ವಿಷಯವನ್ನ ಬಹಳ ಸ್ಪಷ್ಟಪಡಿಸುತ್ತೆ. ಅಂದ್ರೆ ಇದು ಒಂದು ದೊಡ್ಡ ಕಂಪನಿಯ ಸಿಇಒ ತನ್ನೆಲ್ಲ ಅಧಿಕಾರವನ್ನ ತ್ಯಜಿಸಿ ಒಬ್ಬ ಟ್ರೈನಿಯಾಗಿ ಅದೇ ಕಂಪನಿಯನ್ನ ಸೇರಿ ತನ್ನ ಯೋಗ್ಯತೆ, ಪರಿಶ್ರಮದಿಂದ ಮತ್ತೆ ಸಿಇಒ ಪಟ್ಟಕ್ಕೇರಿದ ಹಾಗೆ. ಅತ್ಯುತ್ತಮ ಹೋಲಿಕೆ. ಆ ಟ್ರೈನಿ ಕಂಪನಿಯ ಉತ್ತರಾಧಿಕಾರಿಯಾಗಲು ಅರ್ಹನಾಗ್ತಾನೆ. ಯಾಕೆಂದ್ರೆ ಆ ಕ್ಷಣದಲ್ಲಿ ಆತ ಮಾಲೀಕನಲ್ಲ, ಒಬ್ಬ ನೌಕರ ಮಾತ್ರ. ಹೌದು. ಅದೇ ರೀತಿ ದೇವರ ಎರಡನೇ ವ್ಯಕ್ತಿ ಮಾನವನಾಗುವ ಮೂಲಕ ಕಾಲ ಮತ್ತು ದೇಶದ ಒಳಗೆ ಬಂದು ಅದನ್ನು ಉತ್ತರಾಧಿಕಾರವಾಗಿ ಪಡೆಯೋ ಅರ್ಹತೆ ಪಡೆದರು. ಈ ಬರಿದು ಮಾಡಿಕೊಳ್ಳುವ ಕ್ರಿಯೆಯೇ ಉತ್ತರಾಧಿಕಾರದ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದು. ಸರಿ. ಹಾಗಾದ್ರೆ ಮಾಲೀಕತ್ವ ಬಿಟ್ಟು ಮನುಷ್ಯನಾದ್ರು ಈಗ ಉತ್ತರಾಧಿಕಾರಿಯಾಗಿ ಏನ್ ಸಿಗುತ್ತೆ? ಕೇವಲ ಈ ಭೌತಿಕ ಜಗತ್ತಾ? ಅಂದ್ರೆ ಭೂಮಿ, ಆಕಾಶ, ನಕ್ಷತ್ರಗಳ, ಅಥವಾ ಅದಕ್ಕಿಂತಲೂ ಹೆಚ್ಚಿಂದೇನಾದ್ರೂ ಇದೆಯಾ? ಇಲ್ಲಿನ ವಾದದ ಪ್ರಕಾರ ಇದು ಕೇವಲ ಭೌತಿಕ ವಸ್ತುಗಳನ್ನ ಪಡೆಯೋದಲ್ಲ, ಅದಕ್ಕಿಂತಲೂ ಆಳವಾದದ್ದು. ಮೂಲಗಳು ಹೇಳೋದೇನೆಂದ್ರೆ ದೇವರು ಕಾಲ ಮತ್ತು ದೇಶಕ್ಕಿಂತ ದೊಡ್ಡವರು. ಅವರು ಅದನ್ನ ಆಳೋದು ಹೇಗೆ ಅಂದ್ರೆ ತಮ್ಮ ಹೆಸರನ್ನ ಅಲ್ಲಿ ಇರಿಸೋ ಮೂಲಕ. ಹೆಸರು ಅಂದ್ರೆ ಒಂದು ಬ್ರ್ಯಾಂಡ್ ನೇಮ್ ತರಹವಾ? ಒಂದು ರೀತಿಯಲ್ಲಿ ಹೌದು. ಪ್ರಾಚೀನ ಸಂಸ್ಕೃತಿಗಳಲ್ಲಿ ಹೆಸರು ಅಂದ್ರೆ ಕೇವಲ ಗುರುತಲ್ಲ, ಅದು ವ್ಯಕ್ತಿಯ ಅಧಿಕಾರ, ಶಕ್ತಿ ಮತ್ತೆ ಅಸ್ತಿತ್ವದ ಪ್ರತೀಕ. ಹಾಗಾಗಿ ಕಾಲ ಮತ್ತು ದೇಶವನ್ನ ಉತ್ತರಾಧಿಕಾರವಾಗಿ ಪಡೆಯೋದು ಅಂದ್ರೆ ಅಲ್ಲಿ ತನ್ನ ಹೆಸರನ್ನ ಸ್ಥಾಪಿಸೋ ಅಧಿಕಾರವನ್ನ ಪಡೆಯೋದು. ಅಂದ್ರೆ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನ ಪಡೆಯೋದು. ಒಂದ್ ನಿಮಿಷ. ಹಾಗಾದ್ರೆ ಈ ಮೂಲಗಳು ಹೇಳ್ತಿರೋದೇನೆಂದ್ರೆ
ಶಿಲುಬೆಯ ಘಟನೆ ಕೇವಲ ಪಾಪಪುಣ್ಯದ ಲೆಕ್ಕಾಚಾರ ಅಲ್ಲ, ಅದೊಂದು ತರಹದ ಕಾಸ್ಮಿಕ್ ಕಾರ್ಪೊರೇಟ್ ಟೇಕ್ಓವರ್ ಅಂತನ, ತನ್ನದೇ ಆಸ್ತಿಯನ್ನ ಕಾನೂನುಬದ್ಧವಾಗಿ ಬೇರೆಯದೇ ರೂಪದಲ್ಲೇ ಮರಳಿ ಪಡೆಯೋ ಒಂದು ಕಾರ್ಯತಂತ್ರವೇ. ಆ ಪದಬಳಕೆ ಚೆನ್ನಾಗಿದೆ. ಈ ದೇವತಾಶಾಸ್ತ್ರದ ಚೌಕಟ್ಟಿನಲ್ಲಿ ಹೌದು, ಶಿಲುಬೆ ಆ ಟೇಕ್ ಓವರ್ನ ಅಂತಿಮ ಹಂತ. ಓ, ಫಿಲಿಪಿ 2ನೇ ಅಧ್ಯಾಯವನ್ನೇ ನೋಡಿ. ಅಲ್ಲಿನ ತರ್ಕದ ಸರಪಳಿ ಹೀಗಿದೆ: ಮೊದಲು ಬರಿದು ಮಾಡಿಕೊಳ್ಳೋದು, ಎರಡನೆಯದು ಮಾನವನಾಗೋದು, ಮೂರನೇದು ಶಿಲುಬೆಯ ಮರಣದವರೆಗೆ ವಿಧೇಯನಾಗಿರೋದು. ಸರಿ. ಈ ವಿಧೇಯತೆಯ ಫಲವೇನು? ದೇವರು ಆತನನ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನ ಕೊಟ್ರು. ಅಂದ್ರೆ ಆ ಉತ್ತರಾಧಿಕಾರವನ್ನ ದೃಢಪಡಿಸಿದ್ದೇ ಶಿಲುಬೆಯ ಮೇಲೆ. ಖಂಡಿತ. ಆ ವಿಧೇಯತೆಯ ಪರಾಕಾಷ್ಠೆಯೇ ಆತನಿಗೆ ಆ ಹೆಸರನ್ನ ಅಂದ್ರೆ ಆ ಅಧಿಕಾರವನ್ನ ತಂದುಕೊಟ್ಟಿದ್ದು. ಮತ್ತಾಯ 28:18ರಲ್ಲಿ ಪುನರುತ್ಥಾನದ ನಂತರ ಅವರು ಹೇಳೋದು ಇದನ್ನೇ. ಏನು ಹೇಳ್ತಾರೆ? ಸ್ವರ್ಗದಲ್ಲಿಯೂ ಭೂಮಿಯಲ್ಲಿಯೂ ಎಲ್ಲಾ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆ ಕೊಡಲ್ಪಟ್ಟಿದೆ ಅನ್ನೋ ಪದವೇ ಉತ್ತರಾಧಿಕಾರವನ್ನು ಸೂಚಿಸುತ್ತೆ. ಕಾಲ ಮತ್ತು ದೇಶದ ಮೇಲೆ ಅಂತಿಮ ಮತ್ತು ಪ್ರಶ್ನಾತೀತ ನಿಯಂತ್ರಣವನ್ನ ಮರಳಿ ಪಡೆದ ಕ್ಷಣ ಅದು. ಓ, ಈಗ ಕಥೆಯ ತುಣುಕುಗಳೆಲ್ಲ ಒಂದಕ್ಕೊಂದು ಜೋಡಣೆ ಆಗ್ತಿವೆ. ಹಾಗಾದ್ರೆ ಈ ಉತ್ತರಾಧಿಕಾರ ಸಿಕ್ತು, ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಬಂತು. ಆದ್ರೆ ಈ ಉತ್ತರಾಧಿಕಾರಿಯ ಹೊಸ ರೂಪ ಹೇಗಿರುತ್ತೆ? ಪುನರುತ್ಥಾನದ ನಂತರದ ದೇವರ 2ನೇ ವ್ಯಕ್ತಿಯ ಸ್ವರೂಪದ ಬಗ್ಗೆ ಮೂಲಗಳು ಏನಾದ್ರೂ ಹೇಳ್ತಾವಾ? ಖಂಡಿತ ಹೇಳ್ತವೆ. ಮತ್ತು ಆ ವಿವರಣೆ ಬಹಳ ಶಕ್ತಿಯುತವಾಗಿದೆ. ಮೂಲಗಳು ನಮ್ಮನ್ನ ನೇರವಾಗಿ ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯಕ್ಕೆ ಕರ್ಕೊಂಡು ಹೋಗ್ತವೆ. ಹೌದು, ಪ್ರಕಟಣೆ ಪುಸ್ತಕದಲ್ಲಿ ಬರೋ ಆ ಚಿತ್ರಣ ಅಲ್ವಾ, ಅದು ಬಹಳ ಪವರ್ಫುಲ್. ಕಣ್ಣುಗಳು ಬೆಂಕಿಯ ಜ್ವಾಲೆಯಂತೆ, ಧ್ವನಿ ದೊಡ್ಡ ಜಲಪಾತದಂತೆ. ಆ ಚಿತ್ರಣವನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಆ ಚಿತ್ರಣ ಹೀಗಿದೆ: ಅವರ ತಲೆ ಮತ್ತು ಕೂದಲು ಬಿಳಿ ಉಣ್ಣೆಯ ಹಾಗೆ, ಹಿಮದ ಹಾಗೆ ಧವಳವರ್ಣ. ಓಕೆ. ಕಣ್ಣುಗಳು ಬೆಂಕಿಯ ಜ್ವಾಲಿಯ ಹಾಗೆ ಉರಿತಿವೆ. ಪಾದಗಳು ಕುಲುಮಿಯಲ್ಲಿ ಕಾಯಿಸಿ ಶುದ್ಧೀಕರಿಸಿದ ಹೊಳೆಯೋ ಕಂಚಿನ ಹಾಗೆ ಇವೆ. ಅವರ ಧ್ವನಿ ದೊಡ್ಡ ಜಲಪಾತದ ಭೋರ್ಗರತದ ಹಾಗಿದೆ. ಅವರ ಬಲಗೈಯಲ್ಲಿ 7 ನಕ್ಷತ್ರಗಳಿದೆ ಮತ್ತು ಬಾಯಿಂದ 2 ಬದಿಯೂ ಹರಿತವಾದ ಕತ್ತಿ ಹೊರಬರ್ತಿದೆ. ಅವರ ಮುಖದ ಬಗ್ಗೆನೂ ವಿವರಣೆ ಇದೆಯಲ್ಲ? ಹೌದು. ಅವರ ಮುಖವು ಮಧ್ಯಾಹ್ನದ ಸೂರ್ಯನು ತನ್ನ ಪೂರ್ಣ ತೇಜಸ್ಸಿನಿಂದ ಪ್ರಕಾಶಿಸೋ ಹಾಗೆ ಇದೆ. ಇದು ನಾವು ಸಾಮಾನ್ಯವಾಗಿ ಕಲ್ಪಿಸಿಕೊಳ್ಳೋ ಸೌಮ್ಯ ರೂಪಕ್ಕಿಂತ ಸಂಪೂರ್ಣವಾಗಿ ಭಿನ್ನ. ಇದರಲ್ಲಿ ಅಧಿಕಾರ, ನ್ಯಾಯ ಮತ್ತು ಒಂದು ತರಹದ ಭಯ ಹುಟ್ಟಿಸೋ ಶಕ್ತಿ ಎದ್ದು ಕಾಣುತ್ತಿದೆ. ಮೂಲಗಳು ಈ ರೂಪವನ್ನ ಉತ್ತರಾಧಿಕಾರದ ಜೊತೆ ಹೇಗೆ ಸಂಬಂಧ ಕಲ್ಪಿಸುತ್ತವೆ? ಇಲ್ಲಿನ ತರ್ಕದ ಪ್ರಕಾರ ಇದು ಉತ್ತರಾಧಿಕಾರವನ್ನ ಪಡೆದ ನಂತರದ ರೂಪ. ಪಠ್ಯವು ಇದನ್ನ ದೇವದೂತರಂತೆ ಆದ ದೇವರ 2ನೇ ವ್ಯಕ್ತಿಯ ರೂಪ ಅಂತ ಕರೆಯುತ್ತೆ. ಅವರು ಆದಾಮ್ನಾಗಿ ಸತ್ತು ಪುನರುತ್ಥಾನಗೊಂಡು ದೇವದೂತರಂತೆ ಆದರು. ಒಂದು ನಿಮಿಷ, ದೇವದೂತರಂತೆ ಅನ್ನೋ ಪದ ಸ್ವಲ್ಪ ಗೊಂದಲಮಯ. ಅಂದ್ರೆ ಅವರು ದೇವದೂತರೇ ಆದ್ರ? ಅಥವಾ ಮನುಷ್ಯನೂ ಅಲ್ಲದ ದೇವದೂತನೂ ಅಲ್ಲದ ಬೇರೆ ಒಂದು ಸ್ವರೂಪವಾ? ಬಹಳ ಮುಖ್ಯವಾದ ಪ್ರಶ್ನೆ. ಮೂಲಗಳು ಇದನ್ನ ಸ್ಪಷ್ಟಪಡಿಸುತ್ತವೆ. ದೇವದೂತರಂತೆ ಅನ್ನೋದು ಕೇವಲ ಒಂದು ಹೋಲಿಕೆ. ಅಕ್ಷರಶಃ ಅವರು ದೇವದೂತರಾದರು ಅಂತ ಅಲ್ಲ. ಓ, ಹಾಗಾ? ಅವರ ಪುನರುತ್ಥಾನದ ನಂತರದ ಸ್ಥಿತಿ ಮನುಷ್ಯ ಮತ್ತು ದೇವದೂತರಿಬ್ಬರಿಗಿಂತಲೂ ಭಿನ್ನವಾದ, ಶ್ರೇಷ್ಠವಾದ ಒಂದು ವಿಶಿಷ್ಟ ಅಸ್ತಿತ್ವ. ಅವರು ಏಕಕಾಲದಲ್ಲಿ ಕಾಲ ಮತ್ತು ದೇಶದ ಆಚೆಯೂ ಇರ್ತಾರೆ, ಅದರ ಒಳಗೂ ಇರ್ತಾರೆ. ಇದು ಅರ್ಥ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಹೌದು, ಮತ್ತು ಮೂಲಗಳು ಅದನ್ನೇ ಒಪ್ಕೋತವೆ. ಸೃಷ್ಟಿಯಾದ ಜೀವಿಗಳಾದ ನಮಗೆ ಅದನ್ನ ಸಂಪೂರ್ಣವಾಗಿ ಗ್ರಹಿಸೋಕೆ ಸಾಧ್ಯವಿಲ್ಲ ಅಂತ ಅವು ಸ್ಪಷ್ಟವಾಗಿ ಹೇಳ್ತವೆ. ಹೇಗೆ ಅಂದ್ರೆ, ಈಗ ನೋಡಿ, ದ್ವಿ-ಆಯಾಮದ ಅಂದ್ರೆ 2D ಜಗತ್ತಿನಿರೋ ಜೀವಿಗಳಿಗೆ 3-ಆಯಾಮದ ಅಂದ್ರೆ 3D ವಸ್ತುವಿನ ಪೂರ್ತಿ ಸ್ವರೂಪ ಅರ್ಥ ಆಗಲ್ಲ. ಇಲ್ಲ, ಸಾಧ್ಯವಿಲ್ಲ. ಅದು ಆ ಜಗತ್ತಿನೊಳಗೆ ಬಂದಾಗ ಕೇವಲ ಒಂದು ಚಪ್ಪಟೆ ಆಕಾರವಾಗಿ ಕಾಣಿಸುತ್ತೆ. ಹಾಗೆ ಕಾಲ ಮತ್ತು ದೇಶದ ಆಚೆಗಿನ ಈ ಅಸ್ತಿತ್ವ ನಮ್ಮ ವಾಸ್ತವದೊಳಗೆ ಕಾಣಿಸ್ಕೊಂಡಾಗ ನಾವದನ್ನ ನಮ್ಮ ಸೀಮಿತ ಗ್ರಹಿಕೆಯಲ್ಲಿ ಮಾತ್ರ ನೋಡಬಲ್ಲೆವು. ಅದಕ್ಕಾಗಿಯೇ ಅವರು ತಮ್ಮನ್ನ ನಾನು ಮೊದಲನೆಯವನು ಮತ್ತು ಕೊನೆಯವನು ಅಂತ ಮಾತ್ರ ಪರಿಚಯಿಸ್ಕೊಳ್ತಾರೆ. ಅದಕ್ಕಿಂತ ಹೆಚ್ಚಿನದನ್ನು ವಿವರಿಸೋಕೆ ನಮ್ಮ ಭಾಷೆ ಮತ್ತು ಗ್ರಹಿಕೆ ಸಾಲೋದಿಲ್ಲ. ಸರಿ, ಹಾಗಾದ್ರೆ ಈ ಉತ್ತರಾಧಿಕಾರ ಸಿಕ್ತು, ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಬಂತು, ಮತ್ತು ಒಂದು ಹೊಸ ಗ್ರಹಿಸಲಾಗದ ರೂಪವೂ ಬಂತು. ಆದ್ರೆ ಇದರಿಂದ ಆಗೋದೇನು? ಈ ಅಧಿಕಾರವನ್ನ ಅವರು ಹೇಗೆ ಬಳಸ್ತಾರೆ? ಇದಕ್ಕೆ ರಾಜ್ಯದ ಬೀಗದ ಕೈಗಳು ಸಿಕ್ಕ ಹಾಗ? ನಿಖರವಾಗಿ ಅದೇ ಪದವನ್ನ ಮೂಲಗಳು ಬಳಸ್ತವೆ, ಬೀಗದ ಕೈಗಳು ಅಂತ. ಓ, ಇದೊಂದು ಅತ್ಯಂತ ಶಕ್ತಿಯುತವಾದ ರೂಪಕ.
ಪ್ರಕಟಣೆ 1:18ರಲ್ಲಿ ಈ ಪುನರುತ್ಥಾನಗೊಂಡ ವ್ಯಕ್ತಿ ಹೇಳ್ತಾರೆ, ನಾನು ಸತ್ತವನಾಗಿದ್ದೆನು, ಆದರೆ ಇಗೋ ನಾನು ಯುಗಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿದ್ದೇನೆ ಮತ್ತು ನಾನು ಮರಣ ಮತ್ತು ಪಾತಾಳದ ಬೀಗದ ಕೈಗಳನ್ನು ಹೊಂದಿದ್ದೇನೆ. ಮರಣ ಮತ್ತು ಪಾತಾಳದ ಬೀಗದ ಕೈಗಳು ಅಂದ್ರೆ ಸಾವು ಮತ್ತು ಅದಾದ ನಂತರದ ಸ್ಥಿತಿಯ ಮೇಲೆ ಸಂಪೂರ್ಣ ನಿಯಂತ್ರಣ. ಬೀಗದ ಕೈಗಳು ಇವೆ ಅಂದ್ರೆ ಬಾಗಿಲು ತೆಗಿಬಹುದು, ಮುಚ್ಚಬಹುದು. ಹೌದು. ಯಾರನ್ನ ಒಳಗೆ ಬಿಡಬೇಕು, ಯಾರನ್ನ ಹೊರಗಿಡಬೇಕು ಅಂತ ನಿರ್ಧರಿಸಬಹುದು. ಹೌದು. ಆದರೆ ಈ ವಾದದ ಪ್ರಕಾರ ಆ ಅಧಿಕಾರ ಕೇವಲ ಮರಣ ಮತ್ತು ಪಾತಾಳಕ್ಕೆ ಸೀಮಿತವಲ್ಲ. ಅದು ಕೇವಲ ಒಂದು ಉದಾಹರಣೆ. ವಾಸ್ತವವಾಗಿ ಅವರು ಸಂಪೂರ್ಣ ಕಾಲ ಮತ್ತು ದೇಶದ ಬೀಗದ ಕೈಗಳನ್ನು ಹೊಂದಿದ್ದಾರೆ. ಓ, ಹಾಗಾದ್ರೆ ಇಡೀ ರಿಯಾಲಿಟಿ ಮೇಲೆ ಕಂಟ್ರೋಲ್. ಹೌದು. ಇದು ಒಂಥರ ರಿಯಾಲಿಟಿಗೆ ಅಲ್ಟಿಮೇಟ್ ಅಡ್ಮಿನ್ ಪಾಸ್ವರ್ಡ್ ಸಿಕ್ಕಿದಾಗೆ. ಹಾಗಾದ್ರೆ ಈ ಅಡ್ಮಿನ್ ಪಾಸ್ವರ್ಡ್ ಬಳಸಿ ಅವರು ಮಾಡೋ ಅಂತಿಮ ಕೆಲ್ಸವೇನು? ಈ ಅಧಿಕಾರದ ಕೊನೆಯ ಪ್ರದರ್ಶನ ಹೇಗಿರುತ್ತೆ? ಮೂಲಗಳು ಇದರ ಬಗ್ಗೆನೂ ಸ್ಪಷ್ಟವಾದ ಚಿತ್ರಣವನ್ನು ಕೊಡುತ್ತವೆ. ಬೀಗದ ಕೈಗಳನ್ನು ಹೊಂದಿರೋದು ಅಂದ್ರೆ ಅವುಗಳನ್ನ ತಮ್ಮ ಇಚ್ಛೆಯಂತೆ ವಿಲೇವಾರಿ ಮಾಡುವ ಅಧಿಕಾರ ಹೊಂದಿರೋದು. ಸರಿ. ಈ ಅಧಿಕಾರವನ್ನ ಹೇಗೆ ಬಳಸಲಾಗುತ್ತೆ? ಪ್ರಕಟಣೆ 20.14ರಲ್ಲಿ ಇದರ ಕ್ಲೈಮ್ಯಾಕ್ಸ್ ಇದೆ. ಕಾಲ ಮತ್ತು ದೇಶದಿಂದ ಪಾಪ ಮತ್ತು ಅದರ ಪರಿಣಾಮಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಿದ ನಂತರ ದೇವರ ಎರಡನೇ ವ್ಯಕ್ತಿಯು ಮರಣ ಮತ್ತು ಪಾತಾಳವನ್ನೇ ಬೆಂಕಿಯ ಕೆರೆಗೆ ಎಸೆಯುತ್ತಾರೆ. ಮರಣವನ್ನೇ ನಾಶ ಮಾಡೋದು. ಹೌದು. ಇದು ಅವರು ಉತ್ತರಾಧಿಕಾರವಾಗಿ ಪಡೆದ ಅಧಿಕಾರದ ಅಂತಿಮ ಪ್ರದರ್ಶನ. ಉತ್ತರಾಧಿಕಾರ ಪೂರ್ಣಗೊಂಡು ಆಸ್ತಿಯನ್ನ ಅಂದ್ರೆ ಕಾಲ ಮತ್ತು ದೇಶವನ್ನ ಶುದ್ಧೀಕರಿಸಿ ಅದರಲ್ಲಿನ ಅನಗತ್ಯ ಮತ್ತು ಹಾನಿಕಾರಕ ಅಂಶಗಳನ್ನ ಶಾಶ್ವತವಾಗಿ ತೆಗೆದುಹಾಕೋ ಕ್ರಿಯೆ ಅದು. ಒಬ್ಬ ಮಾಲೀಕ ತನ್ನ ಆಸ್ತಿಯನ್ನ ತನ್ನ ಇಚ್ಛೆಯಂತೆ ಮರುರೂಪಿಸೋ ಅಂತಿಮ ಹಂತ. ನಿಖರವಾಗಿ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ ಈ ಮೂಲಗಳು ಒಂದು ಅದ್ಭುತವಾದ ತಾರ್ಕಿಕ ರಚನೆಯನ್ನ ಕಟ್ಟಿಕೊಡ್ತವೆ. ಒಬ್ಬ ದೈವಿಕ ವ್ಯಕ್ತಿ, ಬ್ರಹ್ಮಾಂಡದ ಸಹಸೃಷ್ಟಿಕರ್ತ, ತನ್ನ ದೈವಿಕ ಸ್ಥಾನವನ್ನ ಬರಿದು ಮಾಡಿಕೊಂಡು ಒಬ್ಬ ಮನುಷ್ಯನಾಗಿ ಶಿಲುಬೆಯ ಮೇಲೆ ವಿಧೇಯತೆಯಿಂದ ಸಾಯುತ್ತಾನೆ. ಹೌದು, ಇದು ದೌರ್ಬಲ್ಯದ ಪ್ರದರ್ಶನವಲ್ಲ, ಬದಲಿಗೆ ತಾನು ಸೃಷ್ಟಿಸಿದ ಬ್ರಹ್ಮಾಂಡವನ್ನೇ ಒಂದು ಹೊಸ ಕಾನೂನಾತ್ಮಕ ರೀತಿಯಲ್ಲಿ ಅಂದ್ರೆ ಉತ್ತರಾಧಿಕಾರವಾಗಿ ಪಡೆಯೋ ಒಂದು ಉದ್ದೇಶಪೂರ್ವಕ ಕ್ರಿಯೆ. ಹೌದು. ಮತ್ತು ಆ ಉತ್ತರಾಧಿಕಾರ ಅಂದ್ರೆ ಕೇವಲ ಮಾಲೀಕತ್ವವಲ್ಲ, ಅದು ಅಂತಿಮ ಅಧಿಕಾರ. ಅದು ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಮತ್ತು ವಾಸ್ತವದ ಬೀಗದ ಕೈಗಳಿಂದ ಸಂಕೇತಿಸಲ್ಪಟ್ಟಿದೆ. ಈ ದೇವತಾಶಾಸ್ತ್ರದ ಚೌಕಟ್ಟು ಅವತಾರ ಮತ್ತು ಶಿಲುಬೆಗೇರಿಸುವಿಕೆಯನ್ನ ಕೇವಲ ಪಾಪ ಪರಿಹಾರದ ಕ್ರಿಯೆಯಾಗಿ ನೋಡೋದಿಲ್ಲ, ಬದಲಿಗೆ ಅದನ್ನ ಉತ್ತರಾಧಿಕಾರ ಮತ್ತು ಅಧಿಕಾರದ ಒಂದು ಬ್ರಹ್ಮಾಂಡದ ವ್ಯವಹಾರವಾಗಿ ಪ್ರಸ್ತುತಪಡಿಸುತ್ತೆ. ಅದು ನಿಜಕ್ಕೂ ಆ ಒಂದು ವಿಭಿನ್ನ ದೃಷ್ಟಿಕೋನ. ಆದರೆ ಪ್ರೀತಿ ಮತ್ತು ಅಧಿಕಾರದ ಕಾರ್ಯತಂತ್ರ ಇವೆರಡನ್ನೂ ಒಂದೇ ನಾಣ್ಯದ ಎರಡು ಮುಖಗಳ ಹಾಗೆ ನೋಡೋದು ಕೆಲವರಿಗೆ ಸರಿ ಅನಿಸ್ದೇ ಇರಬಹುದಲ್ವೇ? ಈ ಎರಡೂ ಪರಿಕಲ್ಪನೆಗಳು ಒಂದಕ್ಕೊಂದು ವಿರುದ್ಧ ಅಂತ ವಾದಿಸೋರಿಗೂ ಈ ಮೂಲಗಳಲ್ಲಿ ಉತ್ತರ ಇದೆಯಾ? ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಈ ಮೂಲಗಳ ಪ್ರಕಾರ ಇಲ್ಲಿ ಪ್ರೀತಿ ಮತ್ತು ಅಧಿಕಾರ ಬೇರೆ ಬೇರೆ ಅಲ್ಲ. ದೇವರ ಪ್ರೀತಿಯೇ ಸೃಷ್ಟಿಯನ್ನ ಶುದ್ಧೀಕರಿಸಿ ಅದನ್ನ ತನ್ನೊಂದಿಗೆ ಮತ್ತೆ ಒಂದುಗೂಡಿಸೋಕೆ ಈ ಕಾರ್ಯತಂತ್ರವನ್ನ ರೂಪಿಸಿತು ಅಂತ ಹೇಳ್ತವೆ. ಓಕೆ. ಇಲ್ಲಿ ಅಧಿಕಾರವನ್ನ ಬಳಸೋದು ದಬ್ಬಾಳಿಕೆಗಲ್ಲ, ಬದಲಿಗೆ ಪುನಃ ಸ್ಥಾಪನೆಗೆ. ಹಾಗಾಗಿ ಈ ಚೌಕಟ್ಟಿನಲ್ಲಿ ಪ್ರೀತಿಯೇ ಈ ಇಡೀ ಉತ್ತರಾಧಿಕಾರದ ಪ್ರಕ್ರಿಯೆ ಹಿಂದಿನ ಚಾಲಕ ಶಕ್ತಿ. ಅಂದ್ರೆ ಪ್ರೀತಿಯ ಕ್ರಿಯೆಯೇ ಅಧಿಕಾರವನ್ನ ಸ್ಥಾಪಿಸುತ್ತೆ ಅಂತ. ಹೌದು. ಪ್ರೀತಿಯ ಕ್ರಿಯೆಯು ಅದೇ ಸಮಯದಲ್ಲಿ ಅಧಿಕಾರವನ್ನ ಸ್ಥಾಪಿಸೋ ಮತ್ತು ನ್ಯಾಯವನ್ನ ನಿಲನಿಲ್ಲಿಸೋ ಒಂದು ಕಾರ್ಯವೋ ಆಗಿದೆ ಅಂತ ಈ ಮೂಲಗಳು ವಾದಿಸ್ತವೆ. ಅರ್ಥವಾಯ್ತು. ಹಾಗಾದ್ರೆ ನಮ್ಮ ಕೇಳುಗರಿಗೆ ಕೊನೆಯದಾನಿ ಒಂದು ಆಲೋಚನೆಯನ್ನ ಬಿಟ್ಟು ಹೋಗೋದಾದ್ರೆ? ಖಂಡಿತ. ಕೊನೆಯದಾಗಿ ಕೇಳುಗರಿಗೆ ಒಂದು ಪ್ರಚೋದನಾಕಾಯಿ ಆಲೋಚನೆಯನ್ನ ಬಿಟ್ಟೋಗೋಕೆ ಇಷ್ಟಪಡ್ತೀನಿ. ಸೃಷ್ಟಿಯಾದ ಜೀವಿಗಳಾದ ನಮಗೆ ದೇವರನ್ನ ತಿಳಿಯಪಡಿಸೋಕೆ ದೇವರು ಸೃಷ್ಟಿಯ ರೂಪ ತಾಳೋದು ಅಂದ್ರೆ ಮಾನವನಾಗೋದು ಅವಶ್ಯಕವಾಗಿತ್ತು ಅಂತ ಈ ಮೂಲಗಳು ಹೇಳ್ತವೆ. ದೇವರ ಅನಂತ ಸ್ವರೂಪವನ್ನ ನಮ್ಮ ಸೀಮಿತ ಗ್ರಹಿಕೆಗೆ ತಕ್ಕಂತೆ ಭಾಷಾಂತರಿಸೋ ಕ್ರಿಯೆ. ಹೌದು. ಒಂದು ರೀತಿಲಿ ಇದೊಂದು ಟ್ರಾನ್ಸ್ಲೇಷನ್ ಪ್ರಕ್ರಿಯೆ. ಹಾಗಾದ್ರೆ ನಮ್ಮ ಕಾಲ ಮತ್ತು ದೇಶದೊಳಗೆ ನಾವು ಗ್ರಹಿಸಬಲ್ಲ ರೂಪಕ್ಕೆ ಇನ್ನೂ ಭಾಷಾಂತರಿಸದ ಕಾರಣ ವಾಸ್ತವದ ಇನ್ಯಾವ ಅಂಶಗಳು ನಮಗೆ ಮೂಲಭೂತವಾಗಿ ಗ್ರಹಿಸಲಾಗದಂತೆ ಉಳಿದುಕೊಂಡಿರಬಹುದು. ಓ, ನಮ್ಮ ಅರಿವಿಗೆ ಬಾರದ ಎಷ್ಟೊಂದು ಸತ್ಯಗಳು ನಮ್ಮ ಸುತ್ತಲೂ ಇರಬಹುದು.